ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ತಂದೆ ಇದ್ದಿದ್ರೆ ನಾನು ಸಚಿವ ಸ್ಥಾನ ವಂಚಿತನಾಗ್ತಿರ್ಲಿಲ್ಲ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ನನಗೆ ಈಗಲೂ ಅಸಮಾಧಾನವಿದೆ ಅಂತ ಯಾವ ಬೋರ್ಡು ನಿಗಮ ಮಂಡಳಿ ಕುರ್ಚಿ ನನಗೆ ಬೇಡ, ಮುಂದಿನ ದಿನಗಳಲ್ಲಿ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ನೋಡೋಣ ಅಂತ ಕಲಬುರಗಿಯಲ್ಲಿ ಜೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ನೊಂದು ಮಾತನಾಡಿದ್ದಾರೆ. ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ತಂದೆ ಇದ್ದಿದ್ರೆ ನಾನು ಸಚಿವ ಸ್ಥಾನದಿಂದ ವಂಚಿತನಾಗ್ತಿರ್ಲಿಲ್ಲ ಅನ್ನುವಂಥ ಒಂದು ಮಾತನ್ನ ಕೂಡ ಅವರಿಲ್ಲಿ ಹೇಳಿರುವಂಥದ್ದು. ಇನ್ನು ಸಚಿವ ಸ್ಥಾನ ಸಿಗದ ಬಗ್ಗೆ ನನಗೆ ಈಗಲೂ ಕೂಡ ಅಸಮಾಧಾನವಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆ ಬೇರೆ ಇನ್ಯಾವುದೋ ಬೋರ್ಡು ನಿಗಮ ಮಂಡಳಿ ಕುರ್ಚಿ ನನಗೆ ಬೇಡ ಅನ್ನುವಂಥದ್ದನ್ನ ಕೂಡ ಅವರಿಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು ನೋಡೋಣ ಅನ್ನುವಂಥ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಅಜಯ್ ಸಿಂಗ್ ಹೇಳಿದ್ದಾರೆ. ಇನ್ನು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ಅಜಯ್ ಸಿಂಗ್ ಅವರೊಂದಿಗೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಬಹುತೇಕ ಈ ಕೊನೆ ಕ್ಷಣದವರೆಗೂ ಕೂಡ ಅಜಯ್ ಸಿಂಗ್ ಅವರು ಮಿನಿಸ್ಟರ್ ಆಗ್ತಾರೆ ಅಂತೇಳಿ ಬೆಂಗಳೂರಿಂದ ಕಲಬುರಗಿ ತನಕ ಕೇಳಿ ಬಂದಿತ್ತು. ಇದಕ್ಕೆ ಸಿಗಲಿಲ್ಲ. ಅದಕ್ಕೆ ಕಾರಣ ಏನಿರ್ಬೋದು? ಎಲ್ಲ ಟಿ ವಿಯಲ್ಲಿ ತಾವೆಲ್ಲ ಹಾಕ್ತಾ ಇದ್ರಿ ನಮ್ಮೆಲ್ಲ ಮಂತ್ರಿ ಸ್ಥಾನ ದೊರಕಿದೆ ಅಂತ. ಭಾಳಷ್ಟು ಜನ ನಮ್ಮ ಕ್ಷೇತ್ರದಿಂದನೂ ಕೂಡ ಬೆಂಗಳೂರು ಬಂದಿದ್ದರು. ಆದರೆ ಅದು ಯಾವ ಕಾರಣಕ್ಕೆ ಈ ಥರ ಒಂದು ಕೊನೆಯ ಒಂದು ಕ್ಷಣದಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ ಅಂತ ನನಗೂ ಕೂಡ ಗೊತ್ತಾಗಿಲ್ಲ. ಆದರೆ ನನಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಸರಿಪಡಿಸ್ತಾರೆ, ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ತಾರೆ. ನಾನು ಕೇವಲ 2 ಬಾರಿ ಶಾಸಕನಂತ ಅಷ್ಟೇ ಅಲ್ಲ, ನಮ್ಮ ತಂದೆಯವರು ಕರ್ನಾಟಕ ರಾಜ್ಯದ ಮೊದಲನೇ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಸುಮಾರು 50 ವರ್ಷ ತಮ್ಮ ಕೊನೆಯ ಉಸಿರುವರೆಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ ಮುಖಂಡರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ 1977ರಲ್ಲಿ ಏನು ಸಿಂಡಿಕೇಟ್ ಆಗಿತ್ತು ಅವಾಗ ಕಾಂಗ್ರೆಸ್ ಪಕ್ಷದ ಇಬ್ಬಾಗ, ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ತಂದೆಯವರು ಪಕ್ಷದಲ್ಲೇ ಇದ್ದರು. ಇಂದಿರಾ ಗಾಂಧಿಯವ್ರ ಜೊತೆ ಇದ್ದರು ಅವರು. ಮತ್ತು 1980ಯಲ್ಲಿ ಅವಾಗ ಅಂಥ ಒಂದು ಸಂದರ್ಭದಲ್ಲಿ 1977 ಕೇವಲ 9 ಶಾಸಕರು ಪಕ್ಷದಲ್ಲಿದ್ದರು. ಅದರಲ್ಲಿ ಧರ್ಮಸಿಂಗ್ ಅವರು ಕೂಡ ಒಬ್ಬರಾಗಿದ್ದರು. ಮತ್ತು 1980ಯಲ್ಲಿ ಅವರು ಕಲಬುರಗಿ ಜಿಲ್ಲೆಯಿಂದ MP ಸ್ಥಾನ ತಾವು ಗೆದ್ದಿದ್ರು. ಅವರು ಪ್ರಚಂಡ ಬಹುಮತದಿಂದ ಗೆದ್ದರು. ಅಂಥ ಒಂದು ಸಂದರ್ಭದಲ್ಲಿ ಮೇಡಮ್ ಇಂದಿರಾ ಗಾಂಧಿ ಅವರು ಹೇಳಿದ್ರು, ಇಲ್ಲ ತಾವು CM ಸ್ಟೀಫನ್ಗೆ ಬಿಟ್ಕೊಡ್ಬೇಕಂದ್ರೆ ಏನು ಹೇಳದೆ ಅವರು CM ಸ್ಟೀಫನ್ ಪರವಾಗಿ ಅವರು ಮತ್ತೆ ಅವ್ರಿಗೆ ಆಯ್ಕೆ ಮಾಡಿ ಕಳಿಸಿದರು. ಅಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. 1999ರಲ್ಲಿ ಅವರು ಮೊದಲ ಒಂದು ಎಲೆಕ್ಟೆಡ್ ಪ್ರೆಸಿಡೆಂಟಾಗಿ ಕೂಡ ಕೆಲಸ ಮಾಡಿದರು. ಎಲೆಕ್ಟೆಡ್ ಪ್ರೆಸಿಡೆಂಟ್ ಅವರು ಅಂಥ ಒಂದು ಸಂದರ್ಭದಲ್ಲಿ 87% ವೋಟ್ ತೊಗೊಂಡು ಅವರು KPCC ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಂತ ಆಯ್ಕೆ ಆಗಿದ್ದರು. ಆದರೂ ಕೂಡ ಹೈಕಮಾಂಡ್ ಕೇವಲ ಒಂದು 4-5 ತಿಂಗಳು ಮೊದಲು ಅವ್ರಿಗೆ ಹೇಳಿದ್ರು, ಇಲ್ಲ ನೀವು ತಮ್ಮ ಒಂದು KPCC ಅಧ್ಯಕ್ಷ ಸ್ಥಾನ ಬಿಡಬೇಕಂತ ಹೇಳಿದ್ರೆ ಏನು ಮಾತಾಡದೆ, ಇಲ್ಲಾಂದರೆ 1999ರಲ್ಲಿ ಅವರ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಪ್ರಸಂಗ ಇತ್ತು. ಅದು ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡಿದರು. ಆ ಒಂದು ಎಲ್ಲ ಹಿನ್ನೆಲೆಯನ್ನು ನೋಡಿ ನನಗೂ ಕೂಡ ಒಂದು ಮಂತ್ರಿ ಸ್ಥಾನ ಕೊಡ್ತಾರಂತ ಭಾಳಷ್ಟು ನಿರೀಕ್ಷೆ ಇತ್ತು. ಆದರೆ ಅದಾಗಿಲ್ಲ. ಮುಂಬರುವ ದಿನಗಳಲ್ಲಿ ನಂಗೆ ಸಂಪೂರ್ಣವಾಗಿ ಒಂದು ಮುಂದೆ ಬರ್ತಕ್ಕಂಥ ನನಗೂ ಸರಿಪಡಿಸ್ತಾರಂತ ನನಗೆ ಒಂದು ನಿರೀಕ್ಷೆ.